ಶಿಡ್ಲಘಟ್ಟದಲ್ಲಿ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನಿಂದ ಸಮಾಜಮುಖಿ ಕಾರ್ಯ, ಸರ್ಕಾರಿ ಶಾಲೆಗಳಿಗೆ ಆಧುನಿಕ ಸೌಲಭ್ಯಗಳ ಕೊಡುಗೆ. ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಇಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಟ್ರಸ್ಟ್ನ ಅಧ್ಯಕ್ಷರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಶಾಲೆಗಳಿಗೆ ವಿವಿಧ ಸೌಲಭ್ಯಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಗೊರಮಡಗು ಮತ್ತು ಗಂಜಿಗುಂಟೆ ಸರ್ಕಾರಿ ಶಾಲೆಗಳಲ್ಲಿ ಇಂದು ಸಂಭ್ರಮದ ವಾತಾವರಣ ಮನೆಮಾಡಿತ್ತು. ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆಧುನಿಕ ಡೆಸ್ಕ್ಗಳು, ಲ್ಯಾಪ್ಟಾಪ್ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು, ವಾಟರ್ ಪ್ಯೂರಿಫೈಯರ್ ವಿತರಿಸಲಾಯಿತು. ಗೊರಮಡಗು ಸರ್ಕಾರಿ ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಈ ಸೌಲಭ್ಯಗಳನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳು ತಾಂತ್ರಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸದೃಢರಾಗಬೇಕು ಎಂಬುದು ನಮ್ಮ ಟ್ರಸ್ಟ್ನ ಮುಖ್ಯ ಉದ್ದೇಶ ಎಂದರು. ಇನ್ನೊಂದೆಡೆ ಗಂಜಿಗುಂಟೆ ಸರ್ಕಾರಿ ಶಾಲೆಯಲ್ಲಿ ಇಂಟಚ್ ಸಿಎಕ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ನಿರ್ಮಾಣವಾದ ಸುಸಜ್ಜಿತ ಶೌಚಾಲಯ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನರೇಂದ್ರಕುಮಾರ್ ಸಿಎ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಶಶಿಧರ್ ಹುಂಡಿ, ಇಂಟಚ್ ಸಿಎಕ್ಸ್ನ ಹಿರಿಯ ಉಪಾಧ್ಯಕ್ಷ ಸುನೀಲ್ ಕೃಷ್ಣ ಅವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ಸಿಆರ್ಪಿ ಭಾರತಿ, ಎಸ್ಡಿಎಂಸಿ ಸದಸ್ಯರು ಹಾಜರಿದ್ದು ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ನ ಈ ಜನಪರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು. ಶಿಕ್ಷಕ ವರ್ಗದವರಿಗೆ, ಮಕ್ಕಳಿಗೆ, ಗ್ರಾಮಸ್ಥರಿಗೆ ಎಲ್ರಿಗೂ ನಮಸ್ತೆ. ನಮ್ಮನ್ನ ಈ ಫಂಕ್ಷನ್ಗೆ ಕರೆದಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಮುಖ್ಯವಾಗಿ ಸುನೀಲ್ ಮತ್ತೆ ನರಸಿಂಹಮೂರ್ತಿ ಅವರಿಗೆ, ಮೇಡಮ್ಗೆ ಆಭಾರಿಯಾಗಿದ್ದೀನಿ. ಇನ್ಫ್ಯಾಕ್ಟ್ ಇಲ್ಲಿ ಬಂದ್ಮೇಲೆ ನನಗೆ ವಸ್ತುಸ್ಥಿತಿ ಅರ್ಥ ಆಗ್ತಾ ಇದೆ. ನನಗೆ ಇಲ್ಲಿ ಇಷ್ಟೊಂದು ಹೆಣ್ಮಕ್ಳಿದ್ದಾರೆ, ಎಷ್ಟೊಂದು ಮಕ್ಕಳಿದ್ದಾರೆ, ಒಂದು ಶೌಚಾಲಯ ಇರಲಿಲ್ಲ ಅಂತ ಹೇಳಿದಾಗ ನನಗೆ ಗೊತ್ತಾಗಿಲ್ಲ ಏನಂತ. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಅದ್ರ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇದೆ ಇದು ಅಂತ. ಇದನ್ನ ಐಡೆಂಟಿಫೈ ಮಾಡಿ ಶ್ರೀನಾಥ್ ಸರ್ ನೀವು ಮೂರ್ತಿ ಅವ್ರಿಗೆ ಹೇಳಿದ್ದು ಅದೇ ಒಂದು ಮೈಲಿಗಲ್ಲ ಅಂತ ಹೇಳ್ಬೋದು. ಸೊ ಇದು ತುಂಬಾ ಸಣ್ಣದಂತಂದ್ರು ಇದು ನಿಜವಾಗ್ಲೂ ಒಂದು ದೊಡ್ಡ ಕೆಲಸನೇ ಅಂತ ಹೇಳ್ಬೋದು. ಸೊ ಮೂರ್ತಿ ಅದನ್ನ ಇನಿಷಿಯೇಟಿವ್ ಮಾಡಿ ಸುನೀಲ್ ಅವರಿಗೆ ಮಾಡ್ಕೊಂಡು ಸುನೀಲ್ ಅವ್ರ ಕಂಪ್ನಿಯಿಂದ ಬಂದಿದೆ. ಈ ಒಂದು ಕೆಲಸ ಆಗಿರೋದಕ್ಕೆ ನಿಜವಾಗ್ಲೂ ನಿಮ್ಗೆಲ್ರಿಗೂ ಧನ್ಯವಾದ ಹೇಳಬೇಕು. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ, ಇದು ಸಮಾಜಮುಖಿ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂರ್ತಿ ಇಂಥದನ್ನೆಲ್ಲ ನೀವು ಐಡೆಂಟಿಫೈ ಮಾಡಿ ಇಂಥ ಕೆಲಸಗಳು ಇನ್ನೂ ಜಾಸ್ತಿ ಮಾಡ್ತಾ ಹೋಗಿ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ. ನಮ್ಗೆ ನಿಜವಾಗ್ಲೂ ಈ ಸಿಟಿಗಳಲ್ಲಿ ದೊಡ್ಡ ಸ್ಕೂಲ್ಗಳಲ್ಲಿ ನೋಡ್ತಾ ಇರ್ತೀವಿ, ಗ್ರಾಮೀಣ ಶಾಲೆಗಳ ಪರಿಸ್ಥಿತಿ ಮತ್ತೆ ಅಲ್ಲಿರೋ ಸಣ್ಣ ಪ್ರಾಬ್ಲಮ್ಗಳ ಬಗ್ಗೆ ನಮ್ಗೆ ನಿಜವಾಗ್ಲೂ ಅರಿವಿರೋದಿಲ್ಲ. ಬಂದ್ರೇನೆ ಗೊತ್ತಾಗೋದು. ಇಟ್ ಇಸ್ ರಿಯಲಿ ಐ ಓಪನರ್ ಫಾರ್ ಮಿ. ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಾನು ಅದನ್ನ ಸರ್ಗೆ ಹೇಳ್ತಾ ಇದ್ದೆ, ಇಂಥ ಕೆಲಸಗಳನ್ನ ಸರ್ಕಾರ ಮುಂದೆ ನಿಂತು ಶಾಲೆ ಕಟ್ಟುವಾಗ್ಲೇನೆ ಅದನ್ನು ಕಟ್ಟಬೇಕು. ಯಾಕಂದ್ರೆ ಮೂಲಭೂತ ಸೌಕರ್ಯ ಆಗಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದ್ರೆ ಹೆಣ್ಮಕ್ಳು ಹಿಂಗೆ ಶಾಲೆಗಳಿಗೆ ಬರ್ಲಿಕ್ಕಾಗತ್ತೆ. ಈಗ ಆಲ್ರೆಡಿ ಕೇಳ್ತಾ ಇದ್ದೀವಿ ಎಲ್ಲ ಶಾಲೆಗಳಲ್ಲಿ ಹಾಜರಾತಿ ಕಡಿಮೆ ಆಗ್ತಾರೆ ಅಂತ. ಸೊ ಇವನ್ನೆಲ್ಲ ಇಂಥ ಬೇಸಿಕ್ ಫೆಸಿಲಿಟೀಸ್ ನಾವು ಕೊಟ್ಟರೆ ಐ ಆಮ್ ಶೂರ್ ಎಲ್ಲಾ ಕಡೆನೂ ಇದು ಇಂಪ್ರೂವ್ ಆಗುತ್ತೆ. ಹೆಣ್ಮಕ್ಳು ಬಂದು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ ಹೇಳ್ತಾರಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಹೇಳ್ತಾರಲ್ಲ, ಹೆಣ್ಣಂದು ಕಲಿತಾರೆ ಶಾಲೆ ಎಂದು ತೆರೆದಂತೆ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಸೊ ಎಲ್ಲ ಹೆಣ್ಮಕ್ಳಿಗೂ ಚೆನ್ನಾಗಿ ಓದೋದಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಪೂರ್ತಿ ನಾವು ಹೇಳ್ತೀವಿ, ನಿಮ್ ಜೊತೆ ಕೈ ಜೋಡಿಸ್ಲಿಕ್ಕೆ ನಾವು ಯಾವಾಗಲೂ ರೆಡಿ ಇದ್ದೀವಿ. ಇಂಥದ್ದೆಲ್ಲ ಅವಕಾಶ ಇದ್ದಾಗ ಹೇಳಿ. ಇವತ್ತೇ ಅವ್ರಿಗೆ ರಿಲೀವ್ ಆಗ್ತದೆ ಅಂತ ಕೇಳ್ಪಟ್ಟೆ. ಆಲ್ ದ ಬೆಸ್ಟ್ ಯು ಸರ್. ಗುಡ್ ಲಕ್. ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. 18 ವರ್ಷದವರೆಗೂ ಅವರು ಮಕ್ಕಳು 18 ವರ್ಷ ಮೇಲ್ಪಟ್ಟ ಮದುವೆ ವಿಚಾರ ಇನ್ನೊಂದು ಮತ್ತೊಂದು ಏನಾದಿದ್ರೆ ಮಾತಾಡಿ. ಫಸ್ಟ್ ಎಲ್ಲ ಇದೀವಿ 18 ವರ್ಷ ಮೇಲ್ಪಟ್ಟರೆ ಅವ್ರಿಗೆ ಮದುವೆ ಏನಾದ್ರು ಯೋಚನೆ ಮಾಡಿ. ಅವ್ರು ಇಷ್ಟು ಕೊಡ್ಲಿ ಇಲ್ಲ, ನೀವೇ ನೀವು ಸ್ವಂತ ಹೋಗ್ಬೇಡಿ. ಓದೋ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಒಳ್ಳೆ ಸಂಸ್ಕಾರ ಬೆಳೆಸಿ ಮಕ್ಕಳಲ್ಲಿ. ಇಲ್ಲಿರೋ ಈಗ 12:15 ಬರಬೇಕಾಗಿತ್ತು ಇಲ್ಲಿಗೆ. ಅದಕ್ಕೆ ಸ್ವಲ್ಪ ತಡವಾಯಿತು, ಕ್ಷಮೆ ಇರಲಿ. ಈ ಭಾಗದ ಜನರು, ನಮ್ಮ ಊರು ಬೀರಪ್ಪನಹಳ್ಳಿ, ಕೊತ್ನೂರು ಪಂಚಾಯತಿ ಹೀಗೆ ಸೇರಿದ ಊರು ಬೀರಪ್ಪನಹಳ್ಳಿ. ನಾನು ಓದಿದ್ದು ಇಲ್ಲೇ ಹುಣಸೇನಲ್ಲಿ ರೈಲ್ವೆ ಸ್ಟೇಷನಲ್ಲಿ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು. ಅದ ನಂತರ SRET ಸ್ಕೂಲಲ್ಲಿ ಓದಿ SLC ಮುಗಿಸಿ, ತದನಂತರ ನಾನು ನನ್ನ ಲೈಫ್ ಸ್ಟೈಲ್ ಎಲ್ಲ
ಚೇಂಜ್ ಆಯಿತು. ಈ ಗ್ರಾಮದಲ್ಲಿ ಈ ಗ್ರಾಮ ಏನು ನನಗೇನು ಹೊಸದಲ್ಲ, ತುಂಬ ಇಲ್ಲೆಲ್ಲ ಓಡಾಡ್ತಿದ್ವಿ. ಏಕೆಂದರೆ ಇಲ್ಲಿ ನಾವೆಲ್ಲ ಒಡನಾಟ ಇದ್ದಿದ್ದು ಊರೇ. ಗೊರ್ಮೊಡಗು, ಶೀಗೆಹಳ್ಳಿ, ಗಜ್ಜಿಗಾನಹಳ್ಳಿ, ಹುಣಸನಹಳ್ಳಿ ರೈಲ್ವೆ ಸ್ಟೇಷನ್ನು, ನಮ್ಮೂರು ಎಲ್ಲ ಒಡನಾಟ ಇದ್ದಿದ್ದು ಊರೇ. ಅದಾಗಿ ನನಗೆ ಚಿರುಪರಿಚಿತ ಗೊರಮೊಡಗು ಅನ್ನೋದು. ಇಲ್ಲಿ ಐ ಥಿಂಕ್ ಇದೇ ರೋಡಲ್ಲಿ ಯಾವುದೋ ಒಂದು ಮನೆಗೆ ರೆಗ್ಯುಲರಾಗಿ ಬರ್ತಿದ್ದೆ ನಾನು, ಇಲ್ಲೇನೋ ಟ್ರ್ಯಾಕ್ಟರ್ಗೆ ಅದು ಇದು ತೊಗೊಂಡೋಗ್ಲಿಕ್ಕೆ. ಅದಾಗಿ ನನಗೆ ಈ ಊರು ಚಿರುಪರಿಚಿತ. ಎಲ್ಲ ಇಲ್ಲಿರೋ ಮಕ್ಕಳಿಗೂ ಮತ್ತು ಗ್ರಾಮಸ್ಥರಿಗೂ, ಇಲ್ಲಿ ಇರೋ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ. ಮತ್ತು ನಮ್ಮ ವೇದಿಕೆ ಮೇಲೆ ಇರೋವಂತಹ ನಮ್ಮ ಮುನ್ರಾಜಣ್ಣ ಮತ್ತು ನಮ್ಮ ಬ್ರದರ್ ದೇವಪ್ಪ, ಇಲ್ಲಿ ಬಾಬಾ ಅಣ್ಣ, ನಾರಾಯಣಸ್ವಾಮಣ್ಣ ಎಲ್ಲರೂ, ಮತ್ತು ನಮ್ಮ ಗೌಡರು, ಆಯಿತಾ, ಇಲ್ಲಿ ತಾಲೂಕು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರಿಗೂ ಸಹ. ಈ ಗೊರಮೊಡಗು ಗ್ರಾಮ ಅನ್ನೋದು ಈಗ ನಾವು ಸೆಲೆಕ್ಟ್ ಹೆಂಗೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೀಮ್ ಇದೆ. ಅವರು ಪ್ರತಿ ಯಾವುದೋ ಒಂದೊಂದು ಊರಲ್ಲಿ ತುಂಬ ಕುಂದುಕೊರತೆಗಳಿದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ಏನೇನು ಸಮಸ್ಯೆಗಳಿದೆ, ಅಲ್ಲಿ ಕೆಲವೊಬ್ಬರು ನನಗೆ ಫೋಟೋ ಕಳಿಸಿದ್ರು. ಎಲ್ಲ ಮಕ್ಕಳೆಲ್ಲ ಕೆಳಗಡೆ ಕೂತಿರ್ತಾರೆ. ನಮಗೆ ಇಲ್ಲಿ ಹೈಟೆಕ್ ಸ್ಕೂಲಲ್ಲಿ ಈಗ ಅವರು ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಸ್ಟೇಷನ್ ಹತ್ರ SRT ಸ್ಕೂಲ್ಗೆ ಹೋಗಿರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವ್ರು ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ. ಇಲ್ಲಿ ಕಂಪ್ಯಾರಿಸನ್ಸ್ ಮಾಡ್ತಾರೆ. ನಮ್ಮ ಸ್ಕೂಲಲ್ಲಿ TV ಇದೆ, ಮತ್ತು ಪುನಃ ಡೆಸ್ಕ್ಗಳಿದೆ, ನೀವು ನೆಲಗಡೆ ಕೂತ್ಕೊತೀರಾ, ನಾನು ಡೆಸ್ಕಲ್ಲಿ ಕೂತ್ಕೊತೀನಿ ಅಂತ. ಆ ಕಂಪ್ಯಾರಿಸನ್ಸ್ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಕಾಲ್ ತೊಗೊಂಡಿದ್ದೀನಿ. ಎಲ್ಲ ಮಕ್ಕಳು ಸರಿ ಸಮಾನವಾಗಿ, ನಮ್ಮ ಮಂಜುಳಾ ಮೇಡಮ್ ಹೇಳ್ದಂಗೆ, ಈಗ ಇವರು ನಮ್ಮ ಲೋಕೇಶರು ಹೇಳಿದ್ರು, ಮೋದಿಜಿನೂ ಸಹ ಸರ್ಕಾರಿ ಶಾಲೆಯಲ್ಲೇ, ಅಬ್ದುಲ್ ಕಲಾಂ ಸಹ ಸರ್ಕಾರಿ ಶಾಲೆಯಲ್ಲಿ ಓದಿರೋದೆ, ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಸಹ ಸರ್ಕಾರಿ ಶಾಲೆಯಲ್ಲಿ ಹೋಗಿರೋದೆ. ನಮ್ಮ ಏನೋ ಕ್ರಿಕೆಟ್ ದೇವರು ಅಂತ ಹೇಳ್ತಾರೆ, ತೆಂಡೂಲ್ಕರ್ ಸಹ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ಅರ್ಥದ ಎಲ್ಲರೂ ಈಗ ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದಿರೋದು. ಸರ್ಕಾರಿ ಶಾಲೆಗಳು ಈಗ ಮುಚ್ಚುವಂಥ ಸ್ಥಿತಿಯಲ್ಲಿದೆ. ಇಲ್ಲಿರೋ ಅಷ್ಟು ಎಜುಕೇಶನ್ ಆಫ್ ಕ್ವಾಲಿಟಿ ನಮಗೆ ಪ್ರೈವೇಟ್ ಸ್ಕೂಲಲ್ಲಿ ಇಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ಓನ್ಲಿ ಹೈಟೆಕ್ ಇರುತ್ತೆ ಅಷ್ಟೇನಹ. ಅವರೆಲ್ಲ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ, ಇಲ್ಲ JEE IITಗೆ ಹೋಗ್ತಾರೆ. ಅಲ್ಲಿ ಸಂಪಾದನೆ ಮಾಡೋದು 50,000 ಇಲ್ಲ 1 ಲಕ್ಷ ಅಷ್ಟೇ. ಇಲ್ಲಿ ಇರೋರು, ಇಲ್ಲಿ ಓದ್ಕೊಂಡು ಹೋಗಿರೋರು ಅಷ್ಟೇ ಸಂಬಳ ಸಂಪಾದನೆ ಮಾಡ್ತಾರೆ. ಇಲ್ಲ ಕಲೆಕ್ಟರ್ ಆಗ್ತಾರೆ, ಕಲೆಕ್ಟರ್ ಬರಲ್ವ ಅಷ್ಟೊಂದು ಸಂಬಳ. ಇಲ್ಲ IAS ಮಾಡ್ಕೊಂಡು ಏನೋ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ, ಅವ್ರಿಗೊಂದು ಬರಲ್ವ ಅಷ್ಟೊಂದು ಸಂಬಳ. ಬಂದೇ ಬರುತ್ತೆ. ಅರ್ಥ. ಇಲ್ಲಿ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ತಾರೆ, ಅಲ್ಲೆಲ್ಲ ಬಂದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರು, ಹೈಟೆಕ್ ಇಂಜಿನಿಯರು, AE ಆ ಥರ ಟೆಕ್ನಾಲಜಿಗೆಲ್ಲ ಹೋಗ್ತಾರೆ. ಅರ್ಥ. ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದನ್ನ ತಡಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ಗೆ ಈಗ ಸುಮಾರು ಸ್ಕೂಲುಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಗಲೂ ಇನ್ನೂ ನಮ್ಮ ಟೀಮ್ ಕಡೆಯಿಂದ ಆಲ್ರೆಡಿ ಒಂದು 4-5 ಸ್ಕೂಲ್ ಬಂದಿದೆ. ಆ ಸ್ಕೂಲ್ ಲಿಸ್ಟು ಈಗ ಆಲ್ರೆಡಿ ಈಗ ಒಂದು ಕನ್ಮಂಗಲ, ಒಂದು ಆಲ್ರೆಡಿ ನಮ್ಮ ಪೈಪ್ಲೈನಲ್ಲಿ ಇರುವಂಥ ಸ್ಕೂಲ್ಸು ಕನ್ಮಂಗಲ, ನಾನು ಓದಿರುವಂಥ ಸ್ಕೂಲೇ ವೈ ಹುಣಸೇನಹಳ್ಳಿ. ನಾನು ಅಲ್ಲಿ 7th ಸ್ಟ್ಯಾಂಡರ್ಡ್ ತನಕ ಓದಿ ಬಂದಿರುವಂಥ ಸ್ಕೂಲೇ ವೈ ಹುಣಸೇನಹಳ್ಳಿ, ಮತ್ತು ಗಂಗೆಹಳ್ಳಿ ಮತ್ತು ಚೊಕ್ಕನಹಳ್ಳಿ. ಈ ಭಾಗದಲ್ಲಿ ಇರುವಂಥ 2 ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಪುನಃ ಬುಡಗುಂಟೆ ಮತ್ತು ಗಂಜಗುಂಟೆ ಇದರಲ್ಲೇ 2 ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇನ್ನೂ ತುಂಬಾ ಅಂದರೆ ಪೂರಾಗಿ ಇದೆ. ಆ ಸ್ಕೂಲ್ಗಳನ್ನೆಲ್ಲ ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದೊಂದು ಕ್ವಾರ್ಟ್ರಲ್ಲಿ ಅಷ್ಟು ಸ್ಕೂಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನನ್ನ ಟಾರ್ಗೆಟ್ ಇದೆ. ಅದನ್ನು ಮುಗಿಸ್ಕೊಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಕ್ಷಮೆ ಯಾಚನೆ ಮಾಡಿ ನಮಸ್ಕಾರಗಳು.